ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿವಸ ಆದಮೇಲೆ ನಾನು ಮತ್ತೆ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಊರಿಂದ ಬಂದು ಮನೆಯೆಲ್ಲ ತುಂಬ ಗಲೀಜಾಗಿತ್ತು. ಯಾಕಂದರೆ ಆಲ್ಮೋಸ್ಟ್ 1 ವೀಕ್ ಮೇಲಾಗಿತ್ತು ನಾನು ಊರಿಗೆ ಹೋಗಿ. ನೋಡಿ ಮನೆಯೆಲ್ಲ ಎಷ್ಟು ಗಲೀಜಾಗಿದೆ, ಒಂದು ರಾಶಿ ಬಟ್ಟೆಗಳು ಮತ್ತು ಫುಲ್ಲು ಬೇಸಿಗೆ ಆಗಿದ್ರಿಂದ ಧೂಳು, ಎಲ್ಲಿ ನೋಡಿದ್ರು ಧೂಳಾಗಿತ್ತು. ನಾವು ಮನೇಲೇ ಇದ್ದಿದ್ರೆ ಲೈಕ್ ಅವಾಗವಾಗನೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತಿದ್ದೆ. ಬಟ್ 1 ವೀಕ್ ಆಗಿತ್ತು, ರಜಾ ಬಂದಿದೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಬಂದು ಫುಲ್ಲು ಕೆಲಸ ಆಗಿತ್ತು ಮನೆಯಲ್ಲಿ. ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು, ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಎಲ್ಲಿ ನೋಡಿ ಬರೀ ಧೂಳೇ ಆಗಿತ್ತು. ಅದಕ್ಕೆ ಫಸ್ಟು ಕಿಚನ್ ಕ್ಲೀನ್ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಇವತ್ತು ವಾರ ಬೇರೆ ಮಾಡಬೇಕಿತ್ತು, ಕಳಸ ಎಲ್ಲ ತೆಗೆದು. ಸೊ ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆನೆ. ಫ್ರಿಜ್ಜು ಅಷ್ಟೇ, ನೀರೆಲ್ಲ ಬಂದು ಸಖತ್ತು ಗಲೀಜಾಗಿತ್ತು. ಧೂಳೆಲ್ಲ ಒರೆಸಿದ ತಕ್ಷಣನೇ ಫ್ರಿಜ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಮತ್ತು ಈ ವಿಂಡೋಸ್ ಎಲ್ಲ ಫುಲ್ಲು ಏನು ಕ್ಲಿಯರ್ ಮಿರರ್ ಥರ ಇದ್ದಿದ್ದೆಲ್ಲ ಫುಲ್ಲು ಧೂಳು ತುಂಬ್ಕೊಂಡು ಬ್ಲರ್ ಆಗೋಗಿತ್ತು. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದು ರಾಶಿ ಬಟ್ಟೆನ ಎಲ್ಲ ಬೇಗ ಮಡಚಿ ಬೀರುನಲ್ಲಿ ಇಟ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಂಡು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲಿಂದ ಬರುತ್ತೋ ಧೂಳು ಗೊತ್ತಿಲ್ಲ, ಡೋರೆಲ್ಲ ಕ್ಲೋಸ್ ಮಾಡಿದ್ರುನು ಸರಿ ಬೇಗ ಎಲ್ಲ ಮನೆ ಗುಡಿಸ್ಬಿಟ್ಟು, ಗಿಡನೂ ತುಂಬ ಒಣಗ್ದಂಗೆ ಆಗೋಗಿತ್ತು. ಯಾಕಂದರೆ ನಾವು ಇರಲಿಲ್ಲ ಅಂತ ಹೇಳಿ ಗಿಡಕ್ಕೆಲ್ಲ ನೀರು ಹಾಕಿದ್ದೆ. ಸೊ ಇಲ್ಲಿ ನಾನು ಒಂದು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಈ ಥರ ಫ್ಯಾನ್ ನೋಡಿ ಎಷ್ಟು ಗಲೀಜಾಗಿದೆ. ನಾನು ಕಾಯಿಲಿನ ಹಾಕಿ ಜಸ್ಟ್ ಒಂದು ವೈಪ್ ಮಾಡಿದ್ದಷ್ಟೇನೆ. ಸೊ ನೋಡಿ ಎಷ್ಟು ಕ್ಲೀನ್ ಆಗಿದೆ. ಎಸ್ಪೆಷಲಿ ವೈಟ್ ಫ್ಯಾನ್ಗಳಂತೂ ಬೇಸಿಗೆಯಲ್ಲಿ ಸಖತ್ತಾಗಿ ಓಡಿರೋದ್ರಿಂದ ಫುಲ್ ಬ್ಲ್ಯಾಕ್ ಆಗಿರುತ್ತೆ. ಸೊ ನಾನಂತೂ ಕಾಯಿಲಿನೇ ಯೂಸ್ ಮಾಡೋದು. ಇದು ಪರ್ಸ್ನಲ್ ಒಪಿನಿಯನ್ನು. ಸೊ ಎಲ್ಲ ಫ್ಯಾನ್ ಎಲ್ಲ ಒರೆಸ್ಕೊಂಡಿದ್ದಾದ್ಮೇಲೆ ಮನೆ ಒರೆಸೋಣ ಅಂತ ಹೇಳಿ ನೀರು ತಗೋತಾ ಇದ್ದೆ. ಸೊ ಸ್ವಲ್ಪ ಫಿನಾಲ್ ಮತ್ತು ವಿಮ್ ಹಾಕ್ತೀನಿ. ನಾನು ಅದ್ರ ಜೊತೆ ಕಲ್ಲುಪ್ಪು ಕೂಡ ಹಾಕ್ತೀನಿ, ಯಾಕಂದರೆ ಯಾವುದೇ ಥರ ನೆಗೆಟಿವಿಟಿ ಇದ್ದರೆ ಕ್ಲೀನ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ. ನಾನು ಯೂಶ್ವಲಿ ಮಾಪಲ್ಲೇ ಒರೆಸೋದು, ಯಾಕಂದರೆ ಸ್ಕೂಲ್ಗೆ ಹೋಗೋಕ್ಕೆ ನನಗೆ ಟೈಮೇ ಇರಲ್ಲ ಎಲ್ಲ ಕ್ಲೀನ್ ಮಾಡೋಕ್ಕಂತ ಹೇಳಿ. ಫ್ರೀ ಟೈಮಲ್ಲಿ ನಾನು ಕೈಯಲ್ಲೇ ಒರೆಸ್ತೀನಿ, ಯಾಕಂದರೆ ಬಾಡಿಗೂ ಕೂಡ ಎಕ್ಸಸೈಸ್ ಆಗುತ್ತೆ ಮತ್ತು ಮನೆ ಕೂಡ ಕ್ಲೀನ್ ಆಗುತ್ತೆ ಅಂತ ಹೇಳಿ. ಈ ಹೊಟ್ಟೆ ಬೊಜ್ಜು ಎಲ್ಲ ಬರೋದು ಅವಾಯ್ಡ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಫ್ರೀ ಟೈಮಲ್ಲಿ ಕೈಯಲ್ಲೇ ಒರೆಸ್ಕೋತೀನಿ. ಸೊ ನಿಮಗೂ ಲೈಕ್ ಬಾಡಿ ಬೊಜ್ಜೆಲ್ಲ ಬರಬಾರ್ದು ಹೊಟ್ಟೆಯಲ್ಲಿ ಅಂತಂದರೆ ನೀವು ಕೂಡ ಟ್ರೈ ಮಾಡಿ. ಫ್ರೀ ಇದ್ದಾಗ ರೆಗ್ಯುಲರಾಗಿ ಮಾಡೋಕ್ಕೆ ಕಷ್ಟ ಆಗುತ್ತೆ ವರ್ಕಿಂಗ್ ಇರೋರಿಗೆ. ಸೊ ಮನೆಯೆಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ, ಯಾಕಂದರೆ ನಾನು ಪೂಜೆ ಮಾಡೋದಿತ್ತು ಅಂತ ಮುಂಚೆನೇ ನಾನು ನಿಮಗೆ ಹೇಳಿದ್ದೆ. ಇನ್ನು ಅಡುಗೆ ಬೇರೆ ರೆಡಿ ಆಗಿತ್ತು. ಬೆಳಗ್ಗೆನೇ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ, ಯಾಕಂದರೆ ಮತ್ತೆ ಅಡುಗೆ ಮನೆಗೆ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳಿ ಮಾರ್ನಿಂಗ್ ಟಿಫನ್ ಮಾಡಿಬಿಟ್ಟು ಹಂಗೇ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಇವತ್ತು ಬೆಳಗ್ಗೆಯಿಂದ ಬರೀ ಕ್ಲೀನಿಂಗೇ ಆಯಿತು. ಪೂಜೆ ಮಾಡೋಷ್ಟೊತ್ತಿಗೆ ಸಂಜೆ ಮಾಡೋಣ ಅಂತ ಹೇಳಿ ನೋಡಿ ಎಷ್ಟು ಹೂವೆಲ್ಲ ಒಣಗಿ ಹೆಂಗಾಗಿದೆ. ಎಲ್ಲ ಕ್ಲೀನ್ ಮಾಡಬೇಕು. ನನಗೆ ಮಿನಿಮಮ್ ಒಂದು 1.5 ಅವರ್ ಆದರೂ ಬೇಕೇ ಬೇಕು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಕ್ಕೆ. ಸೊ ನಿಧಾನಕ್ಕೆ ಮಾಡೋಣ ಅಂತ ಹೇಳಿ ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡಿಕೊಂಡೆ. ಸೊ ಈ ಥರ ಒಣಗಿರೋ ಹೂವನ್ನು ನಾವು ಯೂಶ್ವಲಿ ಬಿಸಾಡ್ತೀವಿ, ಬಟ್ ನಾನು ಈ ಹೂವಿಂದ ಸ್ವಲ್ಪ ಏನಾದರೂ ಬೇರೆ ಮಾಡೋಣ ಅಂತ ಹೇಳಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಆ ಹೂವನ್ನು ನಾನು ಏನು ಮಾಡಿ ಯೂಸ್ ಮಾಡಿದೆ ಅಂತ ಹೇಳಿ. ಬಟ್ ಈ ವಿಡಿಯೋದಲ್ಲಿ ಜಸ್ಟ್ ನಾನು ಕ್ಲೀನಿಂಗ್ ಮಾತ್ರನೇ ತೋರಿಸ್ತಾ ಇದ್ದೀನಿ. ಇವಾಗ ಬೇಗ ದೇವ್ರ ಪಾತ್ರೆ ಎಲ್ಲ ತೆಗೆದು ಸೆಗ್ರಿಗೇಟ್ ಮಾಡ್ಕೊತಾ ಇದ್ದೇನೆ, ಯಾಕಂದರೆ ತೊಳಿಬೇಕಂತ ಹೇಳಿ. ಲಾಸ್ಟ್ ತುಂಬ ಒಂದು ಹಳೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ ನಾನು ದೇವ್ರ ಮನೆ ಫುಲ್ ಕ್ಲೀನಿಂಗ್ ಯಾವ ಥರ ಮಾಡ್ತೀನಿ ಅಂತ ಹೇಳಿ. ಹುಣಸೆಹಣ್ಣು ಮತ್ತು ಸಬೀನದಲ್ಲೇ ನಾವು ಉಜ್ಜೋದು ಅಂತ ಹೇಳಿ ಆವಾಗಲೂ ಕೂಡ ನಾನು ನಿಮಗೆ ತೋರಿಸಿದ್ದೆ ಯಾವ ಥರ ಕ್ಲೀನ್ ಆಗುತ್ತೆ. ಇದು ಹಳೆ ಮೆಥಡೇ ಆಗಿರ್ಬೋದು. ನಾನು ಇಲ್ಲಿ ಯಾವುದೇ ಜೆಲ್ ಆಗಲಿ ಬೇರೆ ಪೌಡರ್ ಆಗಲಿ ಯೂಸ್ ಮಾಡ್ತಿಲ್ಲ. ಜಸ್ಟ್ ಹುಣಸೆಹಣ್ಣು ಮತ್ತು ಸಬೀನೆಯಿಂದ ಮಾತ್ರನೇ ನಾನು ದೇವ್ರ ಮನೆ ಕ್ಲೀನ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ. ಸೊ ಅದನ್ನೇ ನಾನು ಮತ್ತೆ ಇವಾಗ ಇದರಲ್ಲಿ ಮತ್ತೆ ರಿಪೀಟ್ ಅಂತ ಅನಿಸ್ಬೋದು ನಿಮಗೆ. ಸೊ ಯಾರ ವಿಡಿಯೋ ನೋಡಿಲ್ಲ, ಜಸ್ಟ್ ಒಂದು ಗ್ಲಾನ್ಸ್ ಆಗಲಿ ಅಂತ ಇಲ್ಲಿ ಹಾಕಿದ್ದೀನಿ ಅಷ್ಟೇ. ಎಷ್ಟು ಕ್ಲೀನ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮುಂಚೆನೇ ನಿಮಗೆ ತೋರಿಸಿದ್ದೆ ದೇವ್ರ ಮನೆ ಎಲ್ಲ ತೆಗಿಯೋ ಮುಂಚೆ ಎಷ್ಟು ಕ್ಲೀನಾಗಿತ್ತು ಪಾತ್ರೆಗಳು ಅಂತ ಹೇಳಿ. ಅದಕ್ಕಿಂತ ಇನ್ನೊಂದು ಸ್ವಲ್ಪ ಶೈನ್ ಬರುತ್ತೆ ಅಷ್ಟೇ, ಯಾಕಂದರೆ 15 ಡೇಸ್ ಆದ್ರೂ ಇದರಿಂದ ತೊಳೆಯೋದ್ರಿಂದ ದೇವ್ರ ಮನೆಯಲ್ಲಿ ಪಾತ್ರೆಗಳು ನೀಟಾಗೇ ಇರುತ್ತೆ. ಎಣ್ಣೆ ಜಿಡ್ಡು ಒಂದಿರ್ಬೋದು ಅಷ್ಟೇ, ಬಟ್ ಪಾತ್ರೆ ಮಾತ್ರ ಶೈನಿಂಗ್ ಕಮ್ಮಿನೇ ಆಗಲ್ಲ 15 ಡೇಸ್ ಆದ್ರೂ. ನಾನು ಆಲ್ಮೋಸ್ಟ್ 15 ಡೇಸ್ ಮೇಲೇ ಆಯಿತು, ಆದ್ರೂ ನಾನು ನಿಮಗೆ ದೇವ್ರ ಮನೆ ಫಸ್ಟೇ ತೋರಿಸಿದ್ದೀನಿ ನೋಡಿ ಯಾವ ಥರ ಇತ್ತು ಅಂತ. ಸೊ ಎಲ್ಲ ಪಾತ್ರೆ ಎಲ್ಲ ತೊಳೆದಿದ ತಕ್ಷಣ ನಾನು ಒಂದು ಒಣಗಿದ ಬಟ್ಟೆಲಿ ಒರೆಸ್ಕೋತೀನಿ, ಯಾಕಂದರೆ ಯಾವುದನ್ನ ತೇವಾಂಶ ಇದ್ದರೆ
ಚುಕ್ಕೆ ಬೀಳಬಾರ್ದು ಅಂತ. ಆ್ಯಂಡ್ ದೆನ್ ಹಾಲು ಮತ್ತು ಅರಿಶಿನ ಗಂಧ ಹಾಕಿನೇ ನಾನು ಹಚ್ಚೋದು ಅರಿಶಿನ ದೇವರಿಗೆ. ಯಾಕಂದರೆ ತುಂಬ ದಿವಸ ಇಟ್ರೂ ಕುಂಕುಮ ಉದುರೋದಾಗಲಿ ಅದೆಲ್ಲ ಆಗಲ್ಲ, ಮತ್ತು ಹಾಲು ಕೂಡ ಶ್ರೇಷ್ಠ ಅಂತ ಹೇಳಿ ಹಾಲಲ್ಲಿ ಕಲಸಿನ ಅರಿಶಿನ ಇಡೋದು. ಕೆಲವರು ನೀರಲ್ಲೂ ಇಡ್ತಾರೆ, ಅದು ನಿಮ್ಮ ಇಷ್ಟ. ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ತೋರಿಸಿದ್ದೀನಿ ಅಷ್ಟೇ. ಟೈಮ್ ಬೇರೆ ಆಗ್ತಿದೆ, ಸಂಜೆ ಅಷ್ಟೊತ್ತಿಗೆ ದೀಪ ಹಚ್ಚಬೇಕು ಅಂತ ಹೇಳಿ ಬೇಗ ಬೇಗ ಎಲ್ಲ ಮಾಡಿಕೊಂಡೆ. ಕಳಸ ಪೂಜೆ ಒಂದು ಆದರೆ ಕಳಸ ಒಂದು ರೆಡಿ ಆದರೆ ಬೇಗ ಎಲ್ಲ ಆಗುತ್ತೆ ಪೂಜೆ ಅಂತ ಹೇಳಿ. ಇದು ಎಣ್ಣೆ ಜಿಡ್ಡು ಇರೋದ್ರಿಂದ ನಾನು ಇದನ್ನು ಕೂಡ ಇಲ್ಲಿ ಸ್ವಲ್ಪ ನಾರು ಹಾಕಿ ಉಜ್ಕೋತೀನಿ, ಯಾಕಂದರೆ ಎಣ್ಣೆ ಜಿಡ್ಡು ಇರುತ್ತೆ ಅಂತ ಹೇಳಿ, ಮತ್ತು ಊದ್ಕಡ್ಡಿ ಎಲ್ಲ ಬಿದ್ದು ಕಪ್ಪಾಗಿರುತ್ತೆ ಅಂತ. ಸೊ ಫೋಟೋ ಎಲ್ಲನೂ ಒರೆಸ್ಕೊಂಡೆ, ಯಾಕಂದರೆ ಧೂಳಿತ್ತು ಜಾಸ್ತಿ ಮನೆಯಲ್ಲಿ ಅಂತ ಹೇಳಿ. ಸೊ ಫೋಟೋ ಎಲ್ಲ ರೆಡಿ ಮಾಡಿ ಆಲ್ಮೋಸ್ಟ್ ನೋಡಿ ಎಲ್ಲ ಜೋಡಿಸ್ಬಿಟ್ಟೆ ನಾನು. ಇವಾಗ ಕಳಸಕ್ಕೆ ತೆಂಗಿನಕಾಯಿನೂ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಳೆದೆಲೆ ನೋಡಿ ನಾವು ಮನೇಲೇ ಪಾಟಲ್ಲಿ ಹಾಕಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಕಳಸಕ್ಕೆ ಎಲೆನ ತಗೊಳಕ್ಕೆ ಹೋಗಿಲ್ಲ, ಇಲ್ಲೇನೆ ಯೂಸ್ ಮಾಡ್ಕೊತಾ ಇದ್ದೀನಿ ಈ ಟೈಮು. ಒಂದು 5ರಿಂದ 7 ಎಲೆನ ನಾನು ತಗೊಂಡಿದ್ದೀನಿ. ಎಷ್ಟು ಖುಷಿ ಆಗುತ್ತೆ ಅಲ್ವಾ ನಮ್ಮ ಗಿಡದಿಂದನೇ ತೆಗ್ದು ದೇವ್ರಿಗೆ ಇಡಬೇಕು ಅಂದರೆ. ಯಾಕಂದರೆ ನನಗೆ ತುಂಬ ಇಷ್ಟ ಗಾರ್ಡನಿಂಗ್ ಮಾಡೋಕ್ಕೆ, ಬಟ್ ಜಾಗ ಇಲ್ಲ. ಹೂವು ಎಲ್ಲ ಹಾಕ್ಕೊಳಕ್ಕೆ ಭಾಳ ಇಷ್ಟ ಇದೆ, ನೋಡೋಣ ಫ್ಯೂಚರಲ್ಲಿ ಹೆಂಗೋ. ಬಟ್ ಇವಾಗ ಸದ್ಯಕ್ಕೆ ಪಾಟಲ್ಲಿರೋ ವಿಳೆದೆಲೆನೇ ಯೂಸ್ ಮಾಡ್ಕೊತಾ ಇದ್ದೀನಿ. 5 ವಿಳೆದೆಲೆನ ನಾನು ಕಳಸಕ್ಕೆ ಇಡ್ತೀನಿ. ಸ್ವಲ್ಪ ಕುಂಕುಮ, ಅರಿಶಿಣ ಮತ್ತು ಹೂವು ಹಾಕಿ ಕಳಸನ ಇಟ್ಕೊಂಡೆ. ಆಮೇಲೆ ಬಳೆ ಕೂಡ ಇಡ್ತೀವಿ ದೇವರಿಗೆ, ಸೊ ಆ ಬಳೆ ಕೂಡ ನಾನು ಹಾಕಿ ಇವಾಗ ಫುಲ್ ರೆಡಿ ಆಯಿತು. ಹೂವು ಒಂದಿಟ್ಟು ಪೂಜೆ ಮಾಡಿದ್ರೆ ಫುಲ್ ನಮ್ಮ ದೇವ್ರ ಮನೆ ರೆಡಿ ಆಗುತ್ತೆ. ಈಗ ಅಷ್ಟೊತ್ತಿಗೆ ಹೊಸಲಿಗೆ ಮತ್ತು ತುಳಸಿ ಕಟ್ಟೆಗಿನ್ನ ಕುಂಕುಮ ಇಟ್ಟಿರಲಿಲ್ಲ, ಸೊ ಬೇಗ ಬೇಗ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡು ಹೊಸಲಿಗೆ ರೆಡಿ ಮಾಡಿಕೊಂಡೆ. ತುಳಸಿಗೂ ಅಷ್ಟೇ ತೊಳೆದ್ಬಿಟ್ಟು ಎಲ್ಲ ನೀಟಾಗಿ ಕುಂಕುಮ ಎಲ್ಲ ಇಟ್ಟು ನಾನು ರೆಡಿ ಮಾಡಿಕೊಂಡೆ ಬೇಗ. ಸೊ ಇವಾಗ ಎಲ್ಲ ರೆಡಿ ಆಯಿತು ಆಲ್ಮೋಸ್ಟ್, ಬರೀ ಇವಾಗ ಹೂವು ಇಟ್ಟು ರೆಡಿ ಮಾಡಬೇಕು. ಸೊ ಎಲ್ಲ ಆಯಿತು, ಇವಾಗ ಬೇಗ ದೀಪ ಹಚ್ಕೊಂಡೆ. ಸೊ ಕಡ್ಡಿನ ಬೆಳಗಿ ಪೂಜೆ ಮಾಡಿದ್ರೆ ಇವತ್ತಿನ ಪೂಜೆ ಮುಗೀತು. ಯೂಶ್ವಲಿ ನಾನು ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ದೆ. ಇವಾಗ ರಜಾ ಇತ್ತು ಅಂತ ಹೇಳಿ ಎಲ್ಲ ಸ್ವಲ್ಪ ನಿಧಾನ ಆಗ್ತಾ ಇದೆ, ಯಾಕಂದರೆ ನಾನು ಊರಿಗೆ ಹೋಗಿದ್ದೆ. ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಸೊ ಇದಾಗಿತ್ತು ನನ್ನ ಇವತ್ತಿನ ಪೂಜೆ ಆ್ಯಂಡ್ ಇವತ್ತಿನ ವ್ಲಾಗ್ ಕೂಡ. ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರಿಗೆ ಪೂಜೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ. ಸೊ ಲೈಕು ಮಾಡಿ, ಸಪೋರ್ಟ್ ಮಾಡಿ. ಸೊ ಇವಾಗ ನಾನು ನಿಮಗೆ ನಮ್ಮ ದೇವ್ರ ಮನೆನ ತೋರಿಸ್ತೀನಿ ಯಾವ ಥರ ಸಿಂಪಲ್ಲಾಗಿ ಪೂಜೆ ಆಯಿತು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.